ಚಿಕ್ಕ ಮಕ್ಕಳಿಗೆ ಕಲಿಸಿದ ಸಂಸ್ಕಾರ ಸಂಸ್ಕೃತಿಯನ್ನು ಪಾಲಕರು ತಮ್ಮ ಮನೆಯಲ್ಲಿ ಮುಂದುವರಿಸಲಿ ಎಂದು ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದರು. ಅವರು ನಗರದ ಕಿಲ್ಲೆ ಬೃಹನ್ಮಠದ ಸಭಾಂಗಣದಲ್ಲಿ ಮಹಿಳಾ ಸಮನ್ವಯ ರಾಯಚೂರು ವತಿಯಿಂದ ಕಳೆದ 9 ದಿನಗಳಿಂದ ಹಮ್ಮಿಕೊಳ್ಳಲಾಗಿದ್ದ ಚಿಕ್ಕ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಶಿಬಿರದಲ್ಲಿ ನೂರಾರು ವಿದ್ಯಾರ್ಥಿಗಳು ಸಂಸ್ಕೃತಿ ಸಂಸ್ಕಾರ ಕುರಿತಾದ ಒಳ್ಳೆಯ ಪಾಠಗಳನ್ನು ಕಲಿತಿದ್ದಾರೆ. ಅವೆಲ್ಲವನ್ನ ಅವರು ಇಲ್ಲೇ ಮರೆತು ಹೋಗದೆ ಮನೆಯಲ್ಲಿಯೂ ಕೂಡ ದಿನಕ್ಕೆ 1 ತಾಸು ಅಭ್ಯಾಸ ಮಾಡಿದರೆ ಇಲ್ಲಿ 9 ದಿನಗಳವರೆಗೆ ಕಲಿತಿದ್ದು ಸಾರ್ಥಕವಾಗುತ್ತದೆ. ಹಾಗೆಯೇ ಇದರಲ್ಲಿ ಪಾಲಕರ ಗಮನ ಕೂಡ ಮುಖ್ಯವಾಗುತ್ತದೆ. ನೀವು ಕಲಿತಿದ್ದು ಪ್ರತಿ ಮನೆಗಳ ಮಾತಾಗಬೇಕಾಗಿದೆ. ಆವಾಗ ಮಾತ್ರ ನಿಮಗೆ ನಿತ್ಯವೂ ಕಲಿಸಿದ ಗುರುಗಳಿಗೆ ಗುರು ಕಾಣಿಕೆ ನೀಡಿದಷ್ಟೇ ಸಂತೋಷ ಅವರಿಗೂ ಆಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದ ಚರ್ಮರೋಗ ತಜ್ಞೆ ಡಾಕ್ಟರ್ ರಮ್ಯಾ ಮಾತನಾಡಿ, ಚಿಕ್ಕ ಮಕ್ಕಳು ಸರಿಯಾದ ಸಮಯಕ್ಕೆ ಊಟ ನಿದ್ರೆ ಮಾಡಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು. ರಾತ್ರಿ ಇಡೀ ಟಿವಿ ಮೊಬೈಲ್ ವೀಕ್ಷಿಸುತ್ತಾ ಮಧ್ಯರಾತ್ರಿಯವರೆಗೆ ನಿದ್ರೆ ಕಡಿಮೆ ಮಾಡಿದರೆ ತಮ್ಮಲ್ಲಿ ಜ್ಞಾಪಕ ಶಕ್ತಿ ಕ್ಷೀಣಿಸುವ ಸಂಭವವಿರುತ್ತದೆ. ಹಾಗಾಗಿ ಚಿಕ್ಕ ಮಕ್ಕಳೊಂದಿಗೆ ಪಾಲಕರು ಕೂಡ ಮಕ್ಕಳ ಬಗ್ಗೆ ಜಾಗೃತರಾಗಿರಬೇಕು ಎಂದು ಹೇಳಿದರು. ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ, ನಿದ್ದೆನೇ ಮಾಡಲ್ಲ, ಹನ್ನೊಂದಾದ್ರೂ ಮಲಗಲ್ಲ, ಅಪ್ಪ ಅಮ್ಮ ಸುಸ್ತಾಗಿರುತ್ತೆ, ಮಕ್ಕಳು ಮಲಗೋದಕ್ಕೆ ರೆಡಿ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಮಕ್ಕಳಲ್ಲಿ. ಒಂದು ಬೇಗ ಎದ್ರೆ ಬೇಗ ನಿದ್ದೆ ಬರುತ್ತೆ. ಬೇಗ ಎದ್ದು ನಾವು ತಿಂಡಿ ಏನ್ ಮಾಡ್ತೀವಲ್ಲ ಅದಕ್ಕಿಂತ ಮುಂಚೆ ಸ್ವಲ್ಪ ಆಕ್ಟಿವಿಟಿ, ಸ್ವಲ್ಪ ಆ ಕಡೆ ಈ ಕಡೆ ಅಡ್ಡಾಡೋದು, ವಾಕ್ ಮಾಡೋದು, ಇದೆಲ್ಲ ಮಾಡಿದ್ರೆ ಅಶ್ವ ತಾನಾಗೆ ಆಗುತ್ತೆ, ನಾಷ್ಟ ಮಾಡ್ತಾರೆ. ಶಿಬಿರದಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿನಿಯರು ತಮ್ಮ 9 ದಿನಗಳ ಅನುಭವದ ಕುರಿತು ಅನಿಸಿಕೆಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಜಾನಕಿ ಪುರೋಹಿತ್, ಡಾಕ್ಟರ್ ವರ್ಷಾ ಪಾದ್ಯ, ಶ್ರೀಮತಿ ದಾನಮ್ಮ ಸುಭಾಷ್ ಚಂದ್ರ ಕಡಗಂಟಿ, ಅಕ್ಕ ಮಹಾದೇವಿ, ಅರುಣಾ ಹಿರೇಮಠ್ ಸೇರಿದಂತೆ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು.